ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಇವತ್ತಿನ ಮಸಾಲಾ ಪಾಪಡ್ ಶುರುವಲ್ಲೇ ನಾನು ಇಬ್ಬರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಒಬ್ಬರು ಶೃಂಗೇರಿ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಯವರು, ಇನ್ನೊಬ್ಬರು ಆರ್ಷ ವಿದ್ಯಾ ಸಮಾಜದವರು. ಯಾಕಾಗಿ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನು ನಮ್ಮ TV ವಿಕ್ರಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೃಂಗೇರಿ ಜಗದ್ಗುರುಗಳ ಬಗ್ಗೆ ಹೇಳೋ ಮುನ್ನ ಆರ್ಷ ವಿದ್ಯಾ ಸಮಾಜದವರ ಮಹಾನ್ ಧರ್ಮ ಕಾರ್ಯದ ಬಗ್ಗೆ ಹೇಳಿಬಿಡ್ತೀನಿ, ಕೇಳಿ. ಆರ್ಷ ವಿದ್ಯಾ ಸಮಾಜ ಅನ್ನೋದು ಸರ್ಕಾರಕ್ಕೆ ಸಂಬಂಧಪಟ್ಟ ಸಂಸ್ಥೆ ಅಲ್ಲ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅವರ ಮೋಟೋ ಏನು ಗೊತ್ತಾ? ಅಧ್ಯಯನ, ಅನುಷ್ಠಾನ, ಪ್ರಚಾರಣ, ಅಧ್ಯಾಪನ, ಸಂರಕ್ಷಣ ಆಫ್ ಸನಾತನ ಧರ್ಮ ಅಂತ. ಏನೋ ಇಷ್ಟುದ್ದ ಮೋಟೋ ಇದೆ, ಅದರ ಥರನೇ ಇರಬೇಕಲ್ಲ ಅಂತ ಅಂದ್ಕೋಬೇಡಿ. ಅವರು ಮಾಡಿರೋ ಮಹಾನ್ ಕಾರ್ಯ ಕೇಳಿದರೆ ನೀವು ಕೂಡ ಹುಬ್ಬೆರೆಸ್ತೀರ, ಜೈ ಅಂತೀರ. ಬೇರೆ ಬೇರೆ ಧರ್ಮಗಳಿಗೆ ನಮ್ಮ ಹಿಂದೂ ಧರ್ಮದಿಂದ ಮತಾಂತರಗೊಂಡಿದ್ದ 8,000 ಹೆಣ್ಣು ಮಕ್ಕಳನ್ನು ಮಾತೃಧರ್ಮ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಮರಳಿ ಕರ್ಕೊಂಡು ಬಂದಿದ್ದಾರೆ. 8,000 ಕಮ್ಮಿ ಸಂಖ್ಯೆನ? ಬೇರೆ ಧರ್ಮದವರು ನಮ್ಮ ಹೆಣ್ಣು ಮಕ್ಕಳನ್ನು ಅತ್ಯಂತ ಸುಲಭವಾಗಿ ಕನ್ವರ್ಟ್ ಮಾಡೋ ಕಲೆಯನ್ನು ಸಿದ್ಧಿಸಿಕೊಂಡಿದ್ದಾರೆ. ಕೇರಳದಲ್ಲಿ ಇದೊಂದು ಕರಾಳವಾಗಿ ಬೆಳೆದಿದೆ. ಹಿಂದೂ ಹೆಣ್ಣು ಮಕ್ಕಳನ್ನು, ಅದರಲ್ಲೂ ಆರ್ಥಿಕವಾಗಿ ದುರ್ಬಲ ಅನಿಸೋರನ್ನು ಟಾರ್ಗೆಟ್ ಮಾಡಿಕೊಳ್ತಾರೆ. ಕೇರಳ ಫೈಲ್ಸ್ ಸಿನಿಮಾ ನೋಡಿರೋರಿಗೆ ಒಂದು ಅಂದಾಜಿರಬಹುದು. ಆದರೆ ಆ ಸಿನಿಮಾದಲ್ಲಿ ತೋರಿಸೋದ್ರ 100 ಪಟ್ಟು ಕೇರಳದಲ್ಲಿ ಮತಾಂತರಗಳು ಆಗ್ತಾ ಇದ್ದಾವೆ. ಆರ್ಥಿಕವಾಗಿ ದುರ್ಬಲ ಇರೋರನ್ನ ಸೆಳೆಯೋಕೆ ಅವರು ಹೂಡುವ ತಂತ್ರವೇ ಲವ್ ಜಿಹಾದ್. ಪ್ರೀತಿಗೆ ಧರ್ಮ ಇಲ್ಲ, ಪ್ರೀತಿಸೋ ನಾಟಕವಾಡೋ ಹುಡುಗನಿಗೆ ಚರ್ಮವಿಲ್ಲ ಅನ್ನೋದನ್ನು ಬಲೆಗೆ ಬೀಳೋ ತನಕ ವಿವರಿಸ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿ ಪ್ರೀತಿಯೇ ಇರೋದಿಲ್ಲ, ಅದೊಂದು ನಾಟಕ. ಆ ನಾಟಕದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಪಾತ್ರಧಾರಿಗಳು. ನಾಟಕದ ಕ್ಲೈಮ್ಯಾಕ್ಸ್ ಬರೋ ತನಕವೂ ಕೂಡ ಗೊತ್ತೇ ಆಗೋದಿಲ್ಲ. ಅಪ್ಪ ಅಮ್ಮನ ಕಣ್ಣೀರು ಕಾಣಲ್ಲ. ಈ ಮೊದಲೇ ಬೀದಿ ಹೆಣವಾದವರ ಕತೆ ಮರೆತೇ ಹೋಗಿರುತ್ತೆ. ಲವ್ ಜಿಹಾದ್ ಕರಾಳತೆ ಜಸ್ಟ್ ಧರ್ಮದ ವಿಚಾರ ಅಂತ ಅಂದ್ಕೋಬೇಡಿ. ಮತಾಂತರ ಆದವರನ್ನು ಇನ್ನೊಂದು ದೇಶಕ್ಕೆ ಸಾಗಣೆ ಮಾಡ್ತಾರೆ, ಉಗ್ರ ತರಬೇತಿ ಕೊಡ್ತಾರೆ. ಅಲ್ಲಿಗೆ ಲವ್ ಜಿಹಾದ್ ಅನ್ನೋದು ಧರ್ಮಕ್ಕೆ ಅಷ್ಟೇ ಅಲ್ಲ, ದೇಶಕ್ಕೂ ಕಂಟಕ. ಇದು ನಮ್ಮ ಹೆಣ್ಮಕ್ಳಿಗೆ ಹೇಳೋರು ಯಾರು? ಹೇಳಿದ್ರು ಎಷ್ಟು ಜನ ಗಂಭೀರವಾಗಿ ತಗೊಳ್ತಾರೆ ಅನ್ನೋದು ಮುಖ್ಯ ಅಲ್ವಾ? ಇನ್ನು ಮಿಷನರಿಗಳು ಅನ್ನೋ ಗುಳ್ಳೆನರಿಗಳು ನಮ್ಮ ಧರ್ಮಕ್ಕೆ ಬಂದು ಅಲಲುಯ ಅಂದರೆ ಸಾಕು, ಉಚಿತವಾಗಿ ಶಿಕ್ಷಣ ಕೊಡ್ತೀವಿ, ಉಳಿದುಕೊಳ್ಳೋಕೆ ಮನೆ ಕೊಡ್ತೀವಿ, ಅಕ್ಕಿ ಬ್ಯಾಗನ್ನು ಪ್ರತಿ ತಿಂಗಳು ಮನೆಗೆ ತಲುಪಿಸ್ತೀವಿ, ಈ ಪುಸ್ತಕ ಒಂದ್ಸಲ ಓದಿ ನೋಡಿ ನಿಮ್ಮ ಕಾಯಿಲೆಗಳು ದೂರ ಆಗ್ತವೆ ಅಂತ ನಂಬಿಸಿಬಿಡ್ತಾರೆ. ಮತಾಂತರ ಆಗಿ ಅವರ ಧರ್ಮ ಸ್ವೀಕಾರ ಮಾಡಿದ ಸ್ವಲ್ಪ ದಿನ ಎಲ್ಲವೂ ಚೆನ್ನಾಗಿಯೇ ಇರುತ್ತೆ. ಆಮೇಲೆ ಅವರ ದಾರಿ ಅವರಿಗೆ, ನಿಮ್ಮ ದಾರಿ ನಿಮಗೆ. ಅವರ ಜೀವನ ಶೈಲಿಗೆ ಅಡ್ಜಸ್ಟ್ ಆಗೋದ್ರೆ ಮುಗೀತು. ಮನೆ ಮುಂದೆ ರಂಗೋಲಿ ಇಲ್ಲ, ಕಿಲ ಕಿಲ ನಗೋ ತುಳಸಿ ಗಿಡ ಇಲ್ಲ, ಗೋಪೂಜೆ ಇರಲ್ಲ, ಮನೆಯಲ್ಲಿ ಅಗರಬತ್ತಿಯ ಘಮ ಇರಲ್ಲ, ಕರ್ಪೂರದಾರತಿ ಕಾಣಲ್ಲ, ಊಟಕ್ಕೂ ಮೊದಲು ಅನ್ನಪೂರ್ಣೆ ಸದಾಪೂರ್ಣೆ ಅನ್ನೋ ಪದ್ಧತಿಯೂ ಇರಲ್ಲ. ನಮ್ಮ ತಾತ ಮುತ್ತಾತ ಅವರ ತಾತ ಆ ಕಾಲಿನಿಂದ ನಡ್ಕೊಂಡು ಬಂದಿದ್ದ ಆಚಾರ ವಿಚಾರಗಳಿಗೆ 6 ತಿಂಗಳಲ್ಲಿ ಎಳ್ಳು ನೀರು ಬಿಟ್ಟು ಹೋಗ್ತಾರೆ. ಏನು ಸಾಧಿಸಿದ ಹಾಗೆ ಆಯಿತು? ಏನರ್ಥ ಉಳಿತು? ಆರ್ಷ ವಿದ್ಯಾ ಸಮಾಜ ಬೇರೆ ಧರ್ಮೀಯರು ಟ್ರ್ಯಾಪ್ ಮಾಡಿದ್ದ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬರೋದರಲ್ಲಿ ಗೆದ್ದಿದ್ದಾರೆ. 8,000 ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. ರಕ್ಷಣೆ ಮಾಡೋದು ಅಂದರೆ ಹಿಂದೂ ಧರ್ಮಕ್ಕೆ ಕರ್ಕೊಂಡು ಬಂದ್ವಿ, ಶುದ್ಧ ಮಾಡಿದ್ವಿ, ಮನೆಗೆ ಬಿಟ್ಟು ಬಂದು ಮನೆಯಲ್ಲಿ ಹುಷಾರಾಗಿರಿ ಅಂತ ಹೇಳಿದ್ವಿ. ನೋ 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 ಇದನ್ನಷ್ಟೇ ಮಾಡಿದಿದ್ರೆ ಈ ಸಂಚಿಕೆಯಲ್ಲಿ ಅವರಿಗೆ ನಮಸ್ಕಾರ ಮಾಡ್ತಾನೇ ಇರಲಿಲ್ವೇನೋ. ಆದರೆ ಇದರ ಜೊತೆಗೆ ಆ 8,000 ಹೆಣ್ಣು ಮಕ್ಕಳಿಗೆ ಈಗ ಆರ್ಷ ವಿದ್ಯಾ ಸಮಾಜವೇ ಒಂದು ಹೊಸ ಮನೆ, ಹೊಸ ಗೂಡು, ಹೊಸ ನೆಲೆ, ಹೊಸ ಐಡೆಂಟಿಟಿ. ಅಲ್ಲಿ ಆಸರೆ ಅಷ್ಟೇ ಅಲ್ಲ, ವಿದ್ಯೆಯನ್ನು ಕೊಡ್ತಾರೆ. ಒಂದು ಗೌರವಾನ್ವಿತ ಬದುಕನ್ನು ಕಟ್ಟಿಕೊಳ್ಳೋಕೆ ಅವರು ತೋಳಾಗ್ತಾರೆ. ಹಾಗೆ ಹಿಂದೂ ಹೆಣ್ಣು ಮಕ್ಕಳನ್ನು ರಕ್ಷಿಸೋಕೆ ಸಹಜವಾಗಿ ಒಂದು ಚಿಕ್ಕ ಸೈನ್ಯವೇ ರೆಡಿಯಾಗಿರುತ್ತೆ. ಹಿಂದೂ ಹೆಣ್ಣು ಮಕ್ಕಳ ನೆತ್ತರು ಹೀರೋಕೆ ಕಾದಿರೋರಿಗೆ ನಿರಾಸೆಯೊಂದೇ ಸಿಗೋದು. ಆರ್ಷ ವಿದ್ಯಾ ಸಮಾಜ ರಕ್ಷಿಸಿದ ಹೆಣ್ಣು ಮಗಳೊಬ್ಬಳು, ಓ ಶ್ರುತಿ ಅಂತ ಹೆಸರು. ಅವರೊಂದು ಪುಸ್ತಕವನ್ನು ಬರೆದಿದ್ದಾರೆ, ಸ್ಟೋರಿ ಆಫ್ ರಿವರ್ಷನ್, ಹೌ ಐ ಕನ್ವರ್ಟೆಡ್ ಟು ಇಸ್ಲಾಂ ಆ್ಯಂಡ್ ರಿಟರ್ನ್ ಟು ಸನಾತನ ಧರ್ಮ ಅಂತ. ಆ ಪುಸ್ತಕ ಬಿಡುಗಡೆ ಸಮಾರಂಭ ಕೂಡ ಆಯಿತು. ಸಾವಿರಾರು ಜನರ ಸಮ್ಮುಖದಲ್ಲಿ ಕರಾಳ ಅನುಭವ ಹೊಂದಿರೋ ಪುಸ್ತಕ ಲೋಕಾರ್ಪಣೆ ಆಯಿತು. ಪುಸ್ತಕ ಬರೆದಿರುವ ಓ ಶ್ರುತಿ ಅವರು ನಮ್ಮ TV ವಿಕ್ರಮ ಚಾನಲ್ಗೆ ಈ ಹಿಂದೆ ಬಂದಿದ್ದರು. ಹಾಗೆ ಜಿಹಾದಿಗಳಲ್ಲಿ ಯಾವ್ಯಾವ ವೆರೈಟಿ ಇದೆ, ಹಾಗೆ ಅವರು ಕಂಡಿರುವ ಕರಾಳ ಘಟನೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ರು. ಶ್ರುತಿ ಅವರು ಒಂದು ಸಂದರ್ಶನದಲ್ಲಿ ಲವ್ ಜಿಹಾದ್ ಹೇಗೆ ಆಗುತ್ತೆ ಅನ್ನೋದನ್ನು ಹೇಳಿದರು. ಬಾಯ್ ಫ್ರೆಂಡ್ ಆದ ಬಳಿಕ ಆತ ಹಿಂದೂ ಹೆಣ್ಣು ಮಕ್ಕಳನ್ನು ಡ್ರಗ್ ಅಡಿಕ್ಟ್ ಮಾಡೋಕ್ಕೆ ನೋಡ್ತಾನೆ. ಆತ ತಂದು ಕೊಡೋ ರುಚಿಯಾದ ಚಾಕ್ಲೇಟ್ನಲ್ಲಿ ಡ್ರಗ್ ಇರುತ್ತೆ. ದಿನಾಲೂ ಚಾಕ್ಲೇಟ್ ತಂದು ತಿನ್ನಿಸಿ
ನಮಗೆ ಅರಿವೇ ಇಲ್ಲದಂತೆ ನಾರ್ಕೋಟಿಕ್ ಜಿಹಾದ್ ಒಳಗಡೆ ಬಿದ್ದು ಬೀಳ್ತೀವಿ. ಇದು ಹೆಣ್ಣು ಮಕ್ಕಳು ಸಿಕ್ಕಿ ಬೀಳಿಕೊಳ್ಳುವ ರೀತಿ. इस सब के बीच एक बात और आती है नार्कोटिक जिहाद की. व्हाट इज दैट? हमें कैसे पता चल रहे हैं कि हम ऐसे विक्टिम्स को भी हम देखते हैं हमारे डे टू डे अफेयर्स में, हम डेली बेसिस में हमारे आश्रय विद्या समाज में 10 साल हो गई मैं आश्रय विद्या समाज में एसोसिएटेड होकर, तो वहाँ कई केसेस ऐसे भी आए हैं उन लोगों को, कई लड़कों को नार्कोटिक सर्कुलेट करने के लिए, ड्रग्स वगैरह सर्कुलेट करने के लिए एजेंट बनने के लिए कोशिश किए थे उन लोगों ने. और फिर एक लड़की का एक एग्जांपल बोलूँ तो वो लड़की को उसका लवर फ्रीक्वेंटली चॉकलेट्स देता था और दूसरे लड़कियों को भी वो देता था. वो चॉकलेट ऐसा खाने से ऐसा एहसास हो रही थी वो लड़कियों को कि नीड अगेन लाइक दैट. और खाना है, और खाना है. हम डिफरेंट चॉकलेट्स अवेलेबल इन मार्केट, बट इतना अडिक्ट तो होता ही नहीं है. ಒಂದು ವಿದ್ಯಾಸಂಸ್ಥೆಯ ಮೂಲಕ ಹಿಂದೂ ಧರ್ಮದ ರಕ್ಷಣೆಗೆ, ನಮ್ಮವರ ಸುರಕ್ಷತೆಗೆ ದಣಿವಿಲ್ಲದೆ ಕೆಲಸ ಮಾಡ್ತಾ ಇರೋ ಆರ್ಷ ವಿದ್ಯಾ ಸಮಾಜದ ಸಂಸ್ಥಾಪಕರಾಗಿರುವ ಯೋಗಾಚಾರ್ಯ ಮನೋಜ್ ಜಿ ಅವರಿಗೆ ಕೋಟಿ ಕೋಟಿ ವಂದನೆಗಳು. 1999ರಲ್ಲಿ ಸ್ಥಾಪನೆಯಾದ ಆರ್ಷ ವಿದ್ಯಾ ಸಮಾಜ ಇಲ್ಲಿ ತನಕ ನಿರಂತರವಾಗಿ ಸನಾತನ ಧರ್ಮದ ಸೇವೆ ಮಾಡಿಕೊಂಡು ಬಂದಿದೆ. ಮನುಷ್ಯರನ್ನು ಮಾನವನಿಂದ ಮಾಧವ ಮಾಡೋ ಧರ್ಮ ಸಂಕಲ್ಪ ಎಂಥ ಕಲ್ಪನೆ ಅಲ್ವಾ? ನಿಜಕ್ಕೂ ಖುಷಿಯಾಗುತ್ತೆ, ಹೆಮ್ಮೆ ಅನಿಸುತ್ತೆ. 8,000 ಹಿಂದೂ ಹೆಣ್ಣು ಮಕ್ಕಳನ್ನು ರಕ್ಷಿಸಿದ ಅನಂತ ಪುಣ್ಯ ಅವರಿಗೆ ಸಿಗುತ್ತೆ. ಶುರುವಲ್ಲೇ ನಾನು ಶೃಂಗೇರಿ ಜಗದ್ಗುರುಗಳಿಗೆ ನಮಿಸಿದೆ. ಯಾಕೆಂದರೆ ಈ ವಿದ್ಯಾ ಸಮಾಜದ ಕೆಲಸವನ್ನು ಅವರು ಮೆಚ್ಚಿದ್ರು, ಧರ್ಮ ರಕ್ಷಣಾ ಕಾರ್ಯ ನಿರಂತರವಾಗಿ ಸಾಗಲಿ ಅಂತ ಆಶೀರ್ವಾದ ಮಾಡಿದರು. ಅಷ್ಟೇ ಅಲ್ಲ, 50 ಲಕ್ಷ ರೂಪಾಯಿಗಳನ್ನು ಆರ್ಷ ವಿದ್ಯಾ ಸಮಾಜಕ್ಕೆ ಕೊಟ್ಟರು. ಗುರುಗಳು ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಶೃಂಗೇರಿ ಶ್ರೀಗಳು ಸಾಕ್ಷಿಯಾದರು. ಧರ್ಮ ರಕ್ಷಣೆ ಮಾಡೋರಿಗೂ ಖರ್ಚುಗಳು ಇರುತ್ತೆ. ನಮ್ಮಿಂದ ಅವರಿಗೆ ನೆರವಾದರೆ, ಅವರಿಗೆ ಆರ್ಥಿಕ ಬಲ ಬಂದರೆ ಇನ್ನಷ್ಟು ಧರ್ಮ ಕಾರ್ಯಗಳು ನಡೆಯುತ್ತೆ ಅನ್ನೋದನ್ನು ಶ್ರೀಗಳು ಆಲೋಚನೆ ಮಾಡಿದರು. ನಮ್ಮ ಸಮಾಜದಲ್ಲಿ ಅನೇಕ ಶ್ರೀಗಳಿದ್ದಾರೆ. ಕೆಲವರು ಹೇಗಿದ್ದಾರೆ ಅಂದರೆ ಶ್ರೀಗಳು ಅಂದರೆ ಹೇಗಿರಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಇನ್ನು ಕೆಲವರು ಶ್ರೀಗಳು ಅಂದರೆ ಹೇಗಿರಬಾರ್ದು ಅನ್ನೋದನ್ನು ತಿಳಿಸೋಕೆ ಬದುಕ್ತಾರೆ. ಕಾವಿ ತೊಟ್ಟು ಹಿಂದೂ ಧರ್ಮ ಅನೈತಿಕ ಅನಾಚಾರ, ಗಣಪತಿ ಪೂಜೆ ನಮ್ಮದಲ್ಲ, ಅದು ನಮ್ಮ ಸಂಸ್ಕಾರನೇ ಅಲ್ಲ, ಅದೊಂದು ಮೌಢ್ಯ ಅನ್ನೋರು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ಅವರು ಅಧರ್ಮಿಗಳು, ಹೇಳೋಕ್ಕೆ ಅಸಹ್ಯ ಬರೋ ಥರ ಬದುಕ್ತಾರಲ್ಲ. ಕಿಂಚಿತ್ತು ಧರ್ಮದ ಬಗ್ಗೆ ಗೌರವ ಇದ್ದಿದ್ರೆ ಬೇಜಾರಿರ್ತಾ ಇರಲಿಲ್ಲ. ಮತ್ತೊಮ್ಮೆ ಆರ್ಷ ವಿದ್ಯಾ ಸಮಾಜಕ್ಕೂ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳಿಗೂ ನಮೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.